ತಾವೆಲ್ಲ ಹಿರಿಯರು ಬೆಂಗಳೂರು ಪ್ರತಿಷ್ಠಿತ ಲಿಕ್ಕರ್ ಬಾಲದಲ್ಲಿ ಒಂದು ಮಹತ್ವದ ಸಭೆ ಮಾಡಿದ ಮುಂಜಾನೆಯಿಂದ ಒಂದು ಏನಾಗಿದೆ ಸರ್ ಆ ಸಭೆಯಲ್ಲಿ? ಸರ್, ಇವತ್ತು ಬಹಳ ಮುಖ್ಯವಾಗಿ ಸಭೆ ಸೇರಿರ್ತಕ್ಕಂಥದ್ದು ಏನು ಕಳೆದ 12ನೇ ತಾರೀಕು ರಾಜ್ಯ ಮಟ್ಟದಲ್ಲಿ ಏನು ಬಹುದೊಡ್ಡ ಈ ಮಾದಿಗ ಸಮುದಾಯ ಬಹುದೊಡ್ಡ ಚಳುವಳಿಯನ್ನು ರೂಪಿಸಿದ್ವು 12ನೇ ತಾರೀಕು. ಆ 12ನೇ ತಾರೀಕು ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಏನು ಮೀಸಲಾತಿ ಸಂಬಂಧಪಟ್ಟಂತೆ ಗೊಂದಲದ ನಿರ್ಣಯ ಆಗಿತ್ತು. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು 27ನೇ ತಾರೀಕು ನಾವು ವಿಶೇಷ ಅಧಿವೇಶನ ಕರೆದು ನಾವು ಆ ಅಧಿವೇಶನದಲ್ಲಿ ನಾವು ಪೂರ್ಣ ಪ್ರಮಾಣದ ಮೀಸಲಾತಿ ಜಾರಿ ಮಾಡೋದಕ್ಕೆ ನಾವು ಎಲ್ಲಾ ತರಹದ ತಯಾರಿ ಮಾಡ್ಕೊಳ್ತಾ ಇದೀವಿ. ನೀವು ಅದು 27ರವರೆಗೆ ಯಾವುದೇ ಕಾರಣಕ್ಕೂ ನೀವು ಯಾವುದೇ ಚಳವಳಿ ಮಾಡಬಾರ್ದು. ದಯಮಾಡಿ ಸರ್ಕಾರ ಹಿಂದೆ ಮಾಡಿದಂತ ಯಾವುದೇ ಕೆಲಸಗಳನ್ನ ತಾವು ಮಾಡಬಾರ್ದು ಅಂತ ನಮಗೆ ಮನವಿ ಮಾಡಿದ್ದು. ಆ ಕಾರಣಕ್ಕಾಗಿ 27ನೇ ತಾರೀಕುವರೆಗೂ ನಾವು ಯಾವುದೇ ಚಳವಳಿ ಮಾಡ್ದಂಗೆ ಸರ್ಕಾರ ಕೊಟ್ಟಂತ ಮಾತಿಗೆ ನಾವು ಕೂಡ ಭದ್ರಾಗಿ ಈ ಚಳವಳಿನ ಅಸ್ತಿತ್ವದಲ್ಲಿ ಇಟ್ಕೊಂಡು 27ನೇ ತಾರೀಕು ಬರೋವರೆಗೂ ಕಾಯ್ತಾ ಇದ್ವಿ. 27ನೇ ತಾರೀಕು ಏನಾದ್ರು ಅವ್ರ ಅಧಿವೇಶನದಲ್ಲಿ ವಿಶೇಷ ಸಂಪುಟ ಸಭೆ ಕರೆದು ಸಭೆಯಲ್ಲಿ ಪೂರ್ಣ ಪ್ರಮಾಣದ ಒಳ ಮೀಸಲಾತಿ ಜಾರಿ ಸಂಬಂಧಪಟ್ಟಂತ ನಿರ್ಣಯ ತಗೊಂಡ್ರೆ ನಮ್ಗೆ ನಾವು ಭದ್ರಾಗಿರ್ತೇವೆ. ಇಲ್ಲಾಂದ್ರೆ ಅವತ್ತೇನೆ ನಾವು ಸರ್ಕಾರದ ವಿರುದ್ಧ ಪ್ರಬಲವಾದ ಹೋರಾಟ ಮಾಡೋದಕ್ಕೆ ಅಂದೇ ನಿರ್ಣಯ ಮಾಡ್ತೀವಿ. ಹಂಗಾಗಿ ಇವತ್ತು ಈ ಸಭೆಯಲ್ಲಿ ಎಲ್ಲಾ ತರದ ಬೆಳವಣಿಗೆಯಾಗಿ ನಿರ್ಣಯನ ಕೈಗೊಂಡಿದ್ವಿ. ಸಕಾರಾತ್ಮಕ ಸ್ಪಂದನೆ ಬರುತ್ತೆ ಅನ್ಕೊಂಡಿದೆ. ಇಲ್ಲ ಇನ್ನೂ ಸ್ವಲ್ಪ ಇನ್ನೊಂದು 15 ದಿವಸ ಪೋಸ್ಟ್ಪೋನ್ ಮಾಡಿ ಟೈಮ್ ನಿಮ್ಗೆ ಏನಾದ್ರು ಸನ್ಮಾನ ಮಾಡಿ ಕಳಿಸ್ತಾರೆ? 27ನೇ ತಾರೀಕು ಈ ಸಮಸ್ಯೆ ಬಗೆಹರಿತಂತ ನಾವು ಅಂದ್ಕೊಂಡಿದ್ವಿ. ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಂಗೆ ಅಲ್ಲಿ ಏನಾದ್ರೆ ಈ ಏನು ತುರ್ತಾಗಿ ಬರ್ತಕ್ಕಂತ ಬೈ ಎಲೆಕ್ಷನ್ ಹೇಳಿದವ ಎರಡರಲ್ಲೂ ಕೂಡ ಕಾಂಗ್ರೆಸ್ ಸೋಲಿಸ್ತೀವಿ. ಕಾಂಗ್ರೆಸ್ ವಿರುದ್ಧನೇ ನಮ್ಮ ಚಳವಳಿ.